ನಮ್ಮ ಜೊತೆ ಮಾತಾಡಲಿಕ್ಕೆ ಸಚಿವರಾದಂತಹ ಶಿವಲಿಂಗೇಗೌಡರು ಇದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಸರ್, ಮೊದಲಿಗೆ ಅಬ್ಕಾರಿ ಇಲಾಖೆ ಸಿಕ್ಕಿದೆ ಸರ್, ಎಷ್ಟು ಮಟ್ಟಿಗೆ ತೃಪ್ತಿ ಇದೆ ಸರ್ ಈ ಒಂದು ಇಲಾಖೆನಲ್ಲಿ? ಗಿಪ್ತಿ ಇಲ್ಲ. ಸರ್ಕಾರ ಏನು ವಹಿಸುತ್ತೆ, ಮುಖ್ಯಮಂತ್ರಿಗಳು ಏನು ವಹಿಸ್ತಾರೆ ಅದು ಮಾಡಬೇಕು ಸರ್. ಈಗ ಅಬ್ಕಾರಿ ಇಲಾಖೆಯಲ್ಲಿ ಸಾಕಷ್ಟು ಹಗರಣಗಳು ಈ ಹಿಂದೆ ಕಾಣಿಸ್ಕೊಂಡು ಅವೆಲ್ಲ ತೆಗಿಯೋಣ, ಅವೆಲ್ಲನೂ ಸರಿಪಡಿಸೋಣ ಸರ್. ಆದ್ರೆ ಈಗ ಸದ್ಯಕ್ಕೆ ಒಂದು ಆರೋಪಗಳಿರೋವಂಥದ್ದು ನೀವೇ ಸದನದಲ್ಲೂ ಕೂಡ ಕಳೆದ ಬಾರಿ ಹೇಳಿದ್ರಿ, ಏನಂದ್ರೆ ಆ ಊರುಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲೂ ಕೂಡ ಮದ್ಯವನ್ನ ಮಾರಾಟ ಮಾಡ್ತಾರೆ ಅಂದ್ಬಿಟ್ಟು. ಈ ಒಂದು ನಿಟ್ಟಿನಲ್ಲಿ ಏನ್ ಮಾಡಿ ಮದ್ಯ ಕಿರಾಣಿ ಅಂಗಡಿಲಿ ಲೇಸಿನ್ಸ್ ಅಂಗಡಿ ಬಿಟ್ಟು ಬಾಕಿ ಕಡೆ ಮಾರಂಗಿಲ್ಲ ಅಂತೇಳಿ ಹೋರಾಟ ಮಾಡೋಣ. ಕೊನೆಯದಾಗಿ ಸರ್, ಯಾಕಂದ್ರೆ ಇದು ಸರ್ಕಾರಕ್ಕೆ, ಈ ಒಂದು ಇಲಾಖೆ ಸರ್ಕಾರಕ್ಕೆ ಹೆಚ್ಚಿನ ಆದಾಯವನ್ನ ತರ್ಕೊಡೋ ಇಲಾಖೆ, ಈ ಒಂದು ವಿಚಾರವಾಗಿ ಏನೆಲ್ಲ ಪ್ಲಾನಿಂಗ್ ಮಾಡ್ಕೊಂತೀರಾ ಸರ್? ಮಾಡೋಣ, ಸರ್ಕಾರಕ್ಕೆ ಮುಂದೆ ಯೋಚನೆ ಮಾಡೋಣ, ಅದು ಫಸ್ಟೇ ಹೇಳ್ಬಾರ್ದು, ಆಮೇಲೆ ಕೂತ್ಕೊಂಡು ಮಾತಾಡೋಣ. ಸರ್, ಇನ್ನು ಕೃಷಿ ಇಲಾಖೆ ಒಂದು ಸಿಗ್ಬೇಕು ಅನ್ನೋದು ನಿಮ್ಮಲ್ಲಿ ಇತ್ತು? ನನಗೆ ಆಸೆ ಇತ್ತು, ಕೃಷಿ ಮಂತ್ರಿ ಆಗಬೇಕು ಅನ್ನೋದು ಆಸೆ ಇತ್ತು. ಸರ್ಕಾರ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ನಿಭಾಯಿಸೋಣ. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವರಾದಂತಹ ಶಿವಲಿಂಗೇಗೌಡರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.